ಆನೆಕಲ್ನಿಂದ ಬಂದು KGF ಅಲ್ಲಿ ಪಿತ್ರಾದಿತ್ಯ ಆಸ್ತಿ ಅವ್ರು ಬರಕ್ಕಾಗುತ್ತಾ? ಕೊಡ್ತೀನಿ. ಯಾಕಂದ್ರೆ ನಾನು ಎಷ್ಟು ಹೇಳ್ತೀನೋ ನನಗೊಂದು ಡೌಟ್ ಇದೆ. ಅವ್ರ ಸಂಪಂಗಿ ಅವರು ಅಲ್ಲ ಅನ್ನೋದು ಡೌಟ್ ಇದೆ. ನಾವು ಮೊನ್ನೆ ಬಂದಿದ್ದಾಗಿಲ್ಲ ಅದೊಂದು ಬಾರ್ ರೆಸಾರ್ಟ್ ಕಟ್ಟಿದ್ದಾರೆ, ಅದ್ ನಿಲ್ಸಿದ್ದಾರೆ ಗೊತ್ತಿದ್ಯಾ? ಅವ್ರು ಆರೋಪಗಳು ಮಾಡ್ತಾ ಇದ್ ನಾವು ಆರೋಪಗಳು ಮಾಡ್ಬೇಕಾಗುತ್ತೆ, ಇನ್ನೆಲ್ಲ ನಾವು ತೆಗಿಬೇಕಾಗ್ತದೆ. ಅದೀವಿ ಓಟ್ ಮಾತ್ರ ನಾವು ಎಲ್ಲೂ ಚೇಂಜ್ ಮಾಡಿಲ್ಲ. ಆ ಕಾಲದಲ್ಲಿ ಅವ್ರು ಇದ್ರ ಇಲ್ಲ, ಇವ್ರು ನಮ್ಮ ತಂದೆಯವರು ಹೇಳಿದ್ದು ನಿಜನ ಇಲ್ಲ ಅಂತ ಹೇಳಿ ನಾವು ಚೆಕ್ ಮಾಡಿರೋದು ಸರ್. ಆಗಿತ್ತು ಕಾನೂನಲ್ಲಿ ಮಾಡಿದ್ದಾರೆ, அவாಗಿದೆ ಅಲ್ಲಿ சிக்தோ சார். 60 ஏக்கர் நில குற்றச்சாட்டுக்கு ஆவணங்களுடன் விளக்கம் அளித்த சம்பத்குமார். கோலார் தங்கவயல் தாலுகா கொல்லஹள்ளி கிராம பஞ்சாயத்திற்குட்பட்ட கடிரிகவுடனகோட்டை கிராமத்தில் 60 ஏக்கர் நிலம் தொடர்பாக முன்னாள் MLA சம்பங்கி முன்வைத்த குற்றச்சாட்டுகளை சம்பத்குமார் செய்தியாளர் சந்திப்பில் மறுத்தார். தனது தந்தை அஸ்வத் நாராயண கவுடா 1988 முதல் 89 வரை ஆண்டில் விதிமுறைகளின்படி விண்ணப்பித்ததை தொடர்ந்து அதிகாரிகளின் பரிசீலனை மற்றும் பரிந்துரையின் அடிப்படையில் நிலம் சட்டப்பூர்வமாக ஒதுக்கப்பட்டதாகவும் அதற்கான ஆவணங்கள் தன்னிடம் இருப்பதாகவும் அவர் தெரிவித்தார். அந்த நிலத்தில் பல ஆண்டுகளாக விவசாயம் மேற்கொண்டதாகவும் தற்போது மரக்கன்றுகள் வளர்க்கப்பட்டு பராமரிக்கப்பட்டு வருவதாகவும் கூறினார். மேலும் நில மோசடி அல்லது போலி ஆவணங்கள் தொடர்பான குற்றச்சாட்டுகளை மறுத்த அவர் தேவையெனில் அனைத்து ஆவணங்களையும் அதிகாரிகள் மற்றும் ஊடகங்கள் ஆய்வு செய்ய தயாராக இருப்பதாக தெரிவித்தார். இந்த செய்தியாளர் சந்திப்பில் விவசாயிகள், பொதுமக்கள் மற்றும் ஆதரவாளர்கள் கலந்து கொண்டனர். இந்த செய்தி சம்பத்குமார் செய்தியாளர் சந்திப்பில் வெளியிட்ட விளக்கங்களை அடிப்படையாக கொண்டது. நிலம் தொடர்பான குற்றச்சாட்டுகள் குறித்து சம்பந்தப்பட்ட தரப்புகளின் கருத்துகள் மற்றும் அதிகாரப்பூர்வ விசாரணை முடிவுகள் தனித்தனியாக பரிசீலிக்கப்பட வேண்டியவை என்பது குறிப்பிடத்தக்கது. ಸರ್ವೆ ನಂಬರ್ 21ರಲ್ಲಿ 88 89ರಲ್ಲಿ ಇದು ಗ್ರಾಂಟ್ ಆಗುತ್ತೆ. ಯಾರಿಗಾಗುತ್ತೆ? SC ಅವರಿಗೆ 5 ಜನಕ್ಕಾಗುತ್ತೆ, ಜನರಲ್ ಅವ್ರಿಗೆ 3 ಆಗುತ್ತೆ. ಇದರಲ್ಲಿ ದುರಸ್ತಿ ಕೋಡಿ ಆಕಾರ ಬಂದು ಎಲ್ಲ ಪೂರ್ತಿ ನಮ್ಮಿದ್ರಿಗೆ ಬರುತ್ತೆ. ಅದು ಬಂದಾಗ ನಮ್ಗೇನಾಗುತ್ತೆ, ನಾವು ನಮ್ ಜಾಗ ಅಂತೇಳಿ ನಾವು ಇದ್ ಮಾಡ್ಕೊಂತೀವಿ, ಮರಗಳೆಲ್ಲ ಉಣ್ತೀರಿ, ಮೂಡ್ಲಿ ಚೆಲ್ತೀರಿ, ಎಲ್ಲ ಮಾಡ್ತೀರಿ. ಅದ್ರಲ್ಲಿ ನಾವು ಇಲ್ಲಿ ಬಂದು ನಾವು ತಹಸೀಲ್ದಾರ್ ಅವ್ರವ್ರಿಗೆ ನಮ್ಗೆ ಗ್ರಾಂಟ್ ಕಾಪಿ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನಾವು ನಮ್ ಮುಂಚೆ ಕೊಟ್ಬಿಟ್ಟಿದೆ, ಕಾನೂನು ಪ್ರಕಾರ ಕೊಟ್ಟಿದೆ ನಮ್ ಗ್ರಾಂಟ್ ಕಾಪಿ. ಇವಾಗ ನಾವು ಅದನ್ನ AC ಫಾರ್ವರ್ಡ್ ಮಾಡಿದಾಗ AC ಸಾಹೇಬ್ರು ಇಲ್ಲಿ ತಹಸೀಲ್ದಾರ್ ಕಳಿಸ್ತರು. ನಿಮ್ದು ಎಷ್ಟಿದೆ ಇದು ವಿಸ್ತೀರ್ಣ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಇಲ್ಲಿ ಕಳಿಸಿದಾಗ ಅವ್ರೇನ್ ಮಾಡಿದ್ರು 5 ಕಂಡೀಷನ್ ಹಾಕಿ ಕಳ್ಸಿದ್ದಾರೆ. ಇದ್ರಿಗೇನ್ ಬಂದಿದೆ, ಎಷ್ಟು ಕಿಲೋಮೀಟರ್ ಒಳಪಳ್ಳಿ ಸುತ್ತದೆ ಅಂತೇಳಿ ಒಂದು ಮುಸ್ಲಿಮ್ಸ್ ಒಂದು ಇದು ಮುನ್ಸಿಪಾಲಿಟಿದು ಒಂದು ಏನೋ ರಿಪೋರ್ಟ್ ಹಾಕಿದ್ದಾರೆ ಅವರೆಲ್ಲ. ಅದು ಸರಿಯಾಗಿ ಗಮನಕ್ಕೆ ತಂದಿಲ್ಲ ನಮ್ಗೆ. ಆ ತರ ಇದ್ಕೊಂಡು ನಮ್ಗೆ ಈ ಜಮೀನು ನಮ್ಮ SC ವರ್ದು, SC ವರ್ಗ್ ಸೇರ್ಬೇಕದು. ಅವರು ನಮ್ಮ ಸಂಬಂಧಣ್ಣವರು, ಅವರು SC ಅವರೇ. ಅವ್ರಿಗೆ ನಮ್ಮ ಮೇಲೆ ಆರೋಪ ಏನಿದೆ ನಮ್ಗೆ ಗೊತ್ತಿಲ್ಲ. ಏನು ಅವರು ನಮ್ಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಮೊನ್ನೆ ಒಂದು 3-4 ದಿನದಲ್ಲಿ ನಮ್ಗೆ ಗೊತ್ತಾಯ್ತು ಈ ತರ ಇದು ಅಂತ. ನಾವೇ ಗಿಡ ಉಣಿರೋದು, ನಮ್ಮ ತಾಯಿಯವರೇ ಗಿಡ ಉಣಿರೋದು ಅದೆಲ್ಲ. ಏನೋ ಆ ತರ ಇದ್ ಮಾಡ್ಕೊಂಡು ನಮ್ಗೆ ತೊಂದರೆ ಮಾಡ್ತಾ ಇದ್ರು ಸಂಪಂಗಣ್ಣವರು. ಆ ತರ ನಮ್ಗೇನು ಅಭಿಷೇಕ ಏನಿಲ್ಲ ನಮ್ಗೆ. ಅಣ್ಣವರು ಅವ್ರು ಓಟ್ ಹಾಕಿದ್ದಾರೆ ಇಲ್ಲೇ, ಏನೋ ಅವ್ರಿಗೆ ಗಂಡನ ಮನೆಯಲ್ಲಿ ವಾಸ ಇರ್ತಾರೆ, ಅದು ಇದ್ ಮಾಡೋದಕ್ಕಾಗಲ್ಲ. ಏನೋ ಇವಾಗ ಪಿಚ್ಚಳ್ಳಿ ಅವರು ಇದ್ದಾರೆ, ಇವರು ಇದ್ದಾರೆ ಪಿಚ್ಚಳ್ಳಿ ಅವರು, ಅವರು SC ಅವರೇ. ಏನೋ ಅದ್ರಲ್ಲಿ ಇಟ್ಕೊಂಡು ನಮ್ಗೆ ಯಾಕೆ ಸರ್ ತೊಂದರೆ ಮಾಡ್ತಾರ ಅವರು? ಅದ್ರಲ್ಲಿ ನಮ್ಗೆ ತೊಂದರೆ ಮಾಡಿದ್ವಿ ನಾವೇನು ಅವ್ರನ್ನೇನ ಇವಾಗ ತಾಲೂಕ್ ಆಫೀಸಲ್ಲಿ ಹೋಗಿ ನಮ್ಗೆ ಗ್ರಾಂಟ್ ಕಾಪಿ ಕೊಡು ಅಂತ ಕೇಳಿದ್ರೆ ಅದು ತಪ್ಪಾಗುತ್ತೆ. ನಾವ್ ಕೇಳ್ತಾ ಇಲ್ವಲ್ಲ, ನಮ್ ಮುಂಚೆನೆ ಮಂಜೂರಾಗಿದೆಯಲ್ಲ. ಅವ್ರು ಹೇಳ್ತಾ ಇರೋದೇನು ಎಲ್ಲ ಬೋಗಸ್ ರೆಕಾರ್ಡ್ ಅಂತ. ನಾವು ಬೋಗಸ್ ರೆಕಾರ್ಡ್ ಮಾಡಿದ್ರೆ ನಮ್ದೇನಾಗುತ್ತೆ? ಅವ್ರೇನು ಮಾಡಿಲ್ವಾ? ಅದ್ರಿಗೆ ನಮ್ಗೆ ತೋರಿಸ್ತಾ ಇದೆ ಅವ್ರದ್ದೇನಾ ಇದು? ಆತರ ಇರೋ ಹೊತ್ನಾಗ ಅವ್ರು ಆತರ ಹಂಗ್ ಮಾಡ್ಬಾರ್ದು. ನಮ್ ಬಡವರಿಗೆ ಬಗ್ಗರಿಗೆ ನಮ್ ಜನಾಂಗದಾಗ ಆಗಿ ಅವ್ರು ನಮ್ಗೆ ಈ ತರ ಮೋಸ ಮಾಡೋದು ತಪ್ಪು ಅಂತ ನಾನು ಚೆನ್ನಾಗಿ ಕೇಳ್ತೀನಿ ಸರ್ ಅವ್ರಿಗೆ. ದಕ್ಕನೆ ಕೃಪೆಗಾಗಿ ಮಾಧ್ಯಮ ಮಿತ್ರರಿಗೆ ಸಂಪತ್ಕುಮಾರಾದ ನಾನು ಶುಭ ಕೋರುತ್ತೇನೆ. ನಾನು ರೈತನ ಮಗ. ನಮ್ಮ ತಂದೆ ಅಶ್ವಥ್ ನಾರಾಯಣಗೌಡ ವ್ಯವಸಾಯಗಾರರು, ದೊಡ್ಡ ಕುಟುಂಬ. KGF ಕ್ಷೇತ್ರದ ಮಾಜಿ ಶಾಸಕರಾದ ವೈ ಸಂಪಂಗಿಯವರು ಆರೋಪಕ್ಕೆ ನನ್ನ ಪ್ರತ್ಯುತ್ತರ. 89ರಲ್ಲಿ ನಮ್ಮ ತಂದೆಯವರಾದ ಕಾಲದಲ್ಲಿ ಕೈರೇಗೌಡನಕೋಟೆ ಸರ್ವೆ ನಂಬರ್ 121ರಲ್ಲಿ 4 ಎಕರೆ ಜಮೀನು ಸಾಗುವಳಿ ಮಾಡುತ್ತೀವಿ. 88-89ನೇ ಸಾಲಿನಲ್ಲಿ
ಕಾನೂನು ಪ್ರಕಾರ 50 ಅರ್ಜಿಯನ್ನು ಹಾಕಿದ್ದು. ಅದರಂತೆ ಆ ದಿನ ದರ್ಖಾಸ್ ಕಮಿಟಿ ಅಧ್ಯಕ್ಷರು ಕಮಿಟಿಯಲ್ಲಿ ಕಂದಾಯ ಅಧಿಕಾರಿಗಳಿಂದ ವರದಿ ಪಡೆದು ನನಗೆ ಜಮೀನು ಮಂಜೂರು ಮಾಡಿರುತ್ತಾರೆ. ಆ ದಿನದಿಂದ ಇದುವರೆಗೂ ವ್ಯವಸಾಯ ಮಾಡುತ್ತಿರುತ್ತೇನೆ. ಈಗ ವ್ಯವಸಾಯ ಮಾಡಲು ಅನುಕೂಲವಾಗದ ಕಾರಣ ಸದರಿ ಜಮೀನಲ್ಲಿ ಮರಗಳನ್ನು ಬೆಳೆಸಿರುತ್ತೇವೆ. ನಾನು ರೈತನ ಮಗ. ಮಾಜಿ ಶಾಸಕರ ಆರೋಪದಂತೆ ನಕಲಿ ಕಡತ ಮಾಡುವ ಅಗತ್ಯತೆ ನನಗೆ ಗೊತ್ತಿಲ್ಲ. ಕಂದಾಯ ಇಲಾಖೆ ನೀಡಿರುವಂತ ಎಲ್ಲ ದಾಖಲೆಗಳು ನೈಜನ್ಯವಾಗಿರುತ್ತವೆ. ಮಾಜಿ ಶಾಸಕ ಸಂಪಂಗಿಯಾಗಿ ಕ್ರಿಮಿನಲ್ ಕೆಲಸ ಮಾಡಿ ನಾನು ಜೈಲಿಗೆ ಹೋಗಿಲ್ಲ. ನಾನು ರೈತನ ಮಗ. ರೈತರಿಂದ ಯಾವ ಭೂಮಿ ತಾಯಿಗೂ ಕಷ್ಟ ಬೀಳುತ್ತಾರೆ. ನಕಲಿ ಕೆಲಸ ಮಾಡುವ ನಮಗೆ ಬರುವುದಿಲ್ಲ. ಮಾಜಿ ಶಾಸಕ ಸಂಪಂಗಿಯವರು ಬೇತಮಂಗಲ ಹೋಬಳಿ ಕಗ್ಲಲ್ಲಿ ಗ್ರಾಮದ ಸರ್ವೆ ನಂಬರ್ 21ರಲ್ಲಿ 1 ಎಕರೆ 25 ಗುಂಟೆಯಲ್ಲಿ ಸಾರ್ವಜನಿಕ ಆರೋಗ್ಯ ಕಾಪಾಡಲು ಬಾರ್ ಅಂಡ್ ರೆಸ್ಟೋರೆಂಟ್ ನಿರ್ಮಾಣ ಮಾಡಲು ಬಂದ ಸಂಪಂಗಿ ಅಂತ ಕ್ರಿಮಿನಲ್ ನಾವಲ್ಲ. ಮಾಜಿ ಶಾಸಕ ಸಂಪಂಗಿಯವರ ಚರಿತ್ರೆ ದಾಖಲೆಗಳ ಸಮೇತ ಮುಂದಿನ ದಿನಗಳಲ್ಲಿ ಮಾಧ್ಯಮ ಮಿತ್ರರಿಗೆ ನೀಡುತ್ತೇನೆ. ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು. ನಾವಿಲ್ಲಿ ವ್ಯವಸಾಯ ಮಾಡೋ ಕಾರಣ ನಮ್ಮ ಜಮೀನು ಕಡಿಮೆ. ನಮ್ಮ ತಂದೆಗೆ 7 ಜನ ನಾವು ಮಕ್ಕಳು. ಇಲ್ಲಿ ಕೃಷ್ಣವರಂ ಗೇಟಲ್ಲಿ 85ರಿಂದ ರಾಜಣ್ಣ ಅನ್ನೋರು ಲಿಮೇಶನವನ್ನು ಜಮೀನು ರಿಲೀಸ್ ಹಾಕ್ಕೊಂಡು ನಾವು ಸುಮಾರು ಅಂದ್ರೆ 35-40 ವರ್ಷದಿಂದ ಇಲ್ಲೇ ಇದೀವಿ. ಇದು ಮತ್ತೆ ಅಲ್ಲಿ ವಂಶಿ ಅಂತಿದ್ದಾರೆ, ವಂಶಿ ಲ್ಯಾಂಡ್ 12 ಎಕರೆ 40 ವರ್ಷದಿಂದ ಇಲ್ಲೇ ಮಾಡ್ಕೊಂಡು ಇಲ್ಲೇ ಕೆಲಸ ಮಾಡ್ತೀವಿ. ಮನೆ ಕಿತ್ತೊಂಡವರು ಇಲ್ಲೂ ಇದೆ ಮನೆ. ಇಲ್ಲಿ ಮೊದಲು ಕೃಷ್ಣವರಂ ಇದ್ರೆ, ಈಗ ಶಾಂತಿನಗರ ಆಲ್ ಮಾರ್ಕೆಟ್ ಅಲ್ಲಿ ಇದ್ದೀವಿ. ಬೆನ್ನಲ್ ಪರಿಶೀಲನೆ ಮಾಡಿ. ಅದಕ್ಕೆ ದಾಖಲೆ ಕೊಡಲ್ಲ ಸರ್. ತಹಸೀಲ್ದಾರ್ ದಾಖಲೆ ನಾವು ಕೊಡೋಕಲ್ಲ. ಬೋರ್ಡ್ ಇರುತ್ತೆ ಅಲ್ಲಿ ಅವ್ರು ಇದ್ರು, ಬಟ್ ಆ ದಾಖಲೆ ನಾವು ತಕೊಂಡಿಲ್ಲ. ಅವರು ಅದನ್ನೆಲ್ಲ ನೋಡೇ ಮಾಡ್ತಾರೆ ಸರ್. ಕಮಿಟಿ ಇರುತ್ತೆ ಸರ್, ಅದು ಕಮಿಟಿ ಇರುತ್ತೆ ಅಲ್ಲ ಸರ್. ಕಮಿಟಿ ಸರ್ ಯಾರು ಓಟ್ ಮಾತ್ರ ಹೋಗುತ್ತೇನಲ್ಲ. ಯಾಕಂದ್ರೆ ಸಂವಿಧಾನ ನಮ್ ಡಾಕ್ಟರ್ ಅಂಬೇಡ್ಕರ್ ಬರ್ದಿರೋದು ಎಲ್ರಿಗೂ ಒಂದೇ ಓಟೆ. ಆದ್ರಿಂದ ಅವರು ಸಾಮಾನ್ಯವಾಗಿ ಓಟನ್ನು ಯಾರು ಕಳ್ಕೊಂಡು ಸಿದ್ಧ ಇರಲ್ಲ ಸರ್. ಓಟ್ ಮಾತ್ರ ನಾವು ಓಟ್ ಕಳ್ಕೊಂಡಿಲ್ಲ. ನೀವು ಕ್ರಯ ತಗೊಳಕ್ ಹೋದ್ರೆ ನೀವು ಎಲ್ಲನ್ನ ಇರ್ಲಿ ಇಂಡಿಯಲ್ಲಿ ತಗೋಬಹುದು. ಸರ್ಕಾರದಿಂದ ತಗೊಳ್ಬೇಕಂದ್ರೆ ಅದೇ ವಾಸದಲ್ಲಿ ಇರ್ಬೇಕು ಅಂತ ಕಾನೂನು ಇಲ್ಲ ಸರ್. 240 ಎಕರೆ ಅಲ್ಲಿ ಬೇರೆ ತಾಲೂಕು ಇಲ್ಲೇ ಜಮೀನುಗಳೆಲ್ಲ ಇದ್ದಾರೆ ಅಲ್ಲ ಸರ್. ಈಗ ಸರ್ ಒಂದ್ ನಿಮಿಷ ಸರ್, ಈಗ ಒಂದ್ ನಿಮಿಷ. ಇದೇ 240 ಎಕರೆಯಲ್ಲಿ ಮುಳುಬಾಗ್ಲು, ಬಂಗಾರಪೇಟೆ, ಮಾಲೂರವ್ರು ಇದೇ 240 ಎಕರೆಯಲ್ಲೇ ಸಾಗುವಳಿ ಮಾಡ್ತಾ ಇದ್ದಾರೆ, ತಗೊಂಡಿದ್ದಾರೆ. ಅವ್ರು ಹೇಳ್ತಾರ ಸುಮಾರು 60 ಎಕರೆ ಜಮೀನಿದೆ, ಕಬಳಿಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. 13 ಜನ ಇದ್ದಾರೆ, ಸುಮಾರು 150 ಕೋಟಿ ಅಂತ ಹೇಳ್ತಾರ. ಇದೆಲ್ಲ ಸುಳ್ಳು ಆರೋಪ. ಇಲ್ಲಿ ಇರುವುದು ಅಮ್ಮಮ್ಮ 5 ಬ್ಲಾಕ್ ಅಂತ ಅವ್ರ ಬಯಲು ಬರುತ್ತೆ. ಮತ್ತೆ 60 ಎಕರೆ ಅಂತಾರ ಅಲ್ಲ ಸರ್. 60 ಎಕರೆ ಜಮೀನ್ ಇಲ್ಲ. 5 ಬ್ಲಾಕ್ ಅಂದ್ರೆ 4-20, ಸುಮಾರು ಒಂದು 20 ಚಿಲ್ಲರೆ ಇರ್ಬೋದು. ಅಷ್ಟೇ ಜಮೀನ್ ಇರೋದು, ಅಷ್ಟೇ ಇಲ್ಲಿ ಆಗಿರೋದು. ಬೇರೆ ಬೇರೆ ಊರವರು ಬೇರೆ ಬೇರೆ ಇವ್ರಿಗೆ ಬಂದು ತಲುಪಲ್ಲಿ ಇವರು ಕಾರ್ಯ ನಾವು ಕಿತ್ತಂಡವ್ರೆ, ನಾವ್ ಇಲ್ಲ ಅಂತ ಹೇಳ. ನೀವು ಸಂಪಂಗಿ ಅವ್ರ ಮೇಲೆ ಆರೋಪ ಮಾಡಿದ್ರಲ್ವಾ, ದಾಖಲೆಗಳು ಕೊಡಿ. ನಾನು ಕೇಳ್ತಾ ಇರೋದು ಕೊಡ್ತೀವಿ ಸರ್. ಕೊಡಿ, ಆರೋಪ ಮಾಡಿದ್ರಲ್ಲ ದಾಖಲೆ ಕೊಡಿ. ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅಂತ ಹೇಳಿ ನಾವು ಕೊಡ್ತೀವಿ ಸರ್. ಎಲ್ಲ ನಿಮ್ಗೆ